ತುಮಕೂರು ಜಿಲ್ಲೆಯ ಪಾವಗಡ ತಾಲೂಕಿನಲ್ಲಿ ದಿನಾಂಕ 28/2/2025 11 ಗಂಟೆ 30 ನಿಮಿಷಕ್ಕೆ ಶುಕ್ರವಾರ ಪಿ. ರೊಪ್ಪ ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದಂತಹ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಪಿ. ರೊಪ್ಪ, ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಮತ್ತು ಸದಸ್ಯರುಗಳು ಪ್ರತಿಕ್ರಿಯಿಸಿ ಮಾತನಾಡಿದ್ದು ಹೀಗೆ. ನಮ್ಮ ಮೇಲೆ ಮತ್ತೆ ನಮ್ಮ ಭಾವರಾದಂಥ ದೇವರಾಜ್ ಅವ್ರ ಮೇಲೆ ಇಲ್ಲ ಸಲದ ಆರೋಪ ಮತ್ತು ಅವ್ರ ವೈಯಕ್ತಿಕ ಇವೇನಿದು ನನಗಂತೂ ಗೊತ್ತಿಲ್ಲ. ಆದರೆ ಈ ಪಂಚಾಯತಿಯಲ್ಲಿ ಬಂದಾಗಿಂದಲೂ ಅವ್ರ ಮೇಲೆ ಇಲ್ಲ ಸಲದ ಆರೋಪ ಹೊರಿಸಿ ನಿಮ್ಮ ಭಾವನವರಾದಂತಹ ದೇವರಾಜ್ ಅವ್ರ ಮೇಲೆ ರಾಜಕೀಯದಲ್ಲಿ ಹಸ್ತಕ್ಷೇಪ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಆರೋಪ ಮಾಡ್ತಾ ಇದ್ದಾರೆ. ಸುಮಾರು 4-5 ದಿನಗಳಿಂದ ಅವರು ಧರಣಿ ಕೂತ್ಕೊಂಡಿದ್ದಾರೆ. ಅದು ಯಾವ ಕಾರಣದಲ್ಲಿ ನಾವು ಮೀಟಿಂಗ್ ನಡೆಸಬೇಕಾದ್ರೆ ಎಲ್ಲ ಸಭೆಯಲ್ಲಿ ತಂದುಬಿಟ್ಟು ಎಲ್ಲ ಮೆಂಬರ್ಗಳು ಮತ್ತು ಎಲ್ಲರೂ ಮಾತಾಡಿ ಒಪ್ಪಿಗೆ ಪಡ್ಕೊಂಡ ಮೇಲೆ ಅವನ್ನ ಪಾಸ್ ಮಾಡಿರ್ತೀವಿ. ಅವನ್ನೆಲ್ಲ ಆದ್ಮೇಲೂ ಇವರು ಈ ಥರ ಮಾಡ್ತಾ ಇದ್ದಾರೆ ಅಂದರೆ ಗೊತ್ತಾಗ್ತಿಲ್ಲ ಯಾಕೆ ಈ ಥರ ಮಾಡ್ತಾ ಇದ್ದಾರೆ ಅಂತ. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷ ಬೊಮ್ಮತ್ತನಹಳ್ಳಿ ರಾಮಾಂಜಿನಪ್ಪ ಮಾತನಾಡಿದ್ದು, ಸಾಮಾನ್ಯ ಸಭೆಯಲ್ಲಿ 3 ಲೇಔಟ್ಗಳಿಗೆ ಪರ್ಮಿಷನ್ ಕೊಡೋಕ್ಕೆ ಸಾಮಾನ್ಯ ಸಭೆ ಚರ್ಚೆ ಮಾಡಿದ್ರು. ಪಾವಗಡ ಸರ್ವೆ ನಂಬರು 112/2ರಲ್ಲಿ 3 ಎಕರೆ 38 ಗುಂಟೆ ಜಮೀನು ವಾಸದ ಬಡಾವಣೆ ಉದ್ದೇಶಕ್ಕಾಗಿ ಎನ್ ಶ್ರೀನಿವಾಸ ಬಿನ್ ಕೆವಿ ನಾಗರಾಜ್ ಶೆಟ್ಟಿ ಅವರ ಹೆಸರಿಗೆ ನಕ್ಷೆ ಮತ್ತು ತಾಂತ್ರಿಕ ಅನುಮೋದನೆಗಾಗಿ ಬಂದಿತ್ತು. ಕಡತ ಸಭೆಯಲ್ಲಿ ನಮ್ಗೆ ಬಂದಿತ್ತು. ಅದರಿಂದ ಏನಂದ್ರೆ ನಾವು ಆ ಸಭೆಯಲ್ಲಿ ಏನ್ ಹೇಳಿದ್ವಿ, ಅದನ್ನ ಏನ್ ಮಾಡ್ತಾ ಇದಾರೆ ಇವರು ನಮ್ಗೆ ಯಾಕೆ ಮಾಡ್ಕೊಳ್ಳಿಲ್ಲ ಅಂತ ಬಂದಿರೋದು ಆ ಲೇಔಟ್ ಮುಂದಿನ ఇంకొంచెం దగ్గర రాండి ఉంది పర్లేదు ముక్కండి ಕೂರ್ಚೋಡು. ಈ ವೇಳೆ ಗ್ರಾಮ ಪಂಚಾಯಿತಿಯ ಸದಸ್ಯರಾದಂತಹ ನಾಗಮಣಿ ಮೂರ್ತಿ, ಲಕ್ಷ್ಮೀನಾರಾಯಣ, ವೆಂಕಟೇಶ್ ಸೇರಿದಂತೆ ಅನಿಲ್ ಕೂಡ ಭಾಗಿಯಾಗಿದ್ದರು. ಬ್ಯೂರೋ ರಿಪೋರ್ಟ್, ಶಿವಾನಂದ, BV5 ನ್ಯೂಸ್ ಕನ್ನಡ, ತುಮಕೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.